ದೇವತೆಗಳನ್ನು ಸೋಲಿಸಿ ಸ್ವರ್ಗಲೋಕ ಭೂಲೋಕವನ್ನ ಆಳ್ತಾ ಇದ್ದಂತಹ ಬಲಿಚಕ್ರವರ್ತಿ ದಾನ ಧರ್ಮಗಳಿಂದಲೇ ಹೆಸರಾಗಿರ್ತಾರೆ. ಯಜ್ಞ ಮಾಡುವಂತ ಸಂದರ್ಭದಲ್ಲಿ ವಾಮನನ ಅವತಾರವನ್ನ ತಾಳಿ ಅದಿತಿಯ ಗರ್ಭದಿಂದ ಹುಟ್ಟಿದಂತಹ ಮಹಾವಿಷ್ಣು ಕುಳ್ಳ ಬ್ರಹ್ಮಚಾರಿಯಾಗಿ ಆ ಒಂದು ಜಾಗಕ್ಕೆ ಆಗಮಿಸ್ತಾರೆ. ಯಾವಾಗ ಒಬ್ಬ ಬಾಲ ಬ್ರಹ್ಮಚಾರಿ ತನ್ನ ಯಾಗದ ಜಾಗಕ್ಕೆ ಆಗಮಿಸ್ತಾ ಇದ್ದಾರೆ ಅಂತ ಗೊತ್ತಾಯ್ತು, ಹೋಗಿ ವಾಮನನನ್ನ ಬರಮಾಡ್ಕೊಂಡು ಅವ್ರ ಪಾದವನ್ನ ತೊಳೆದು ಪೂಜೆ ಮಾಡಿ ನಿಮ್ಗೆ ಏನ್ ಕೊಡ್ಲಿ ನಾನಿವತ್ತು ಅಂತ ಕೇಳ್ತಾರೆ. ಇದೇ ಸಂದರ್ಭವನ್ನ ಕಾಯ್ತಾ ಇದ್ದಂತಹ ವಾಮನ ಮೂರ್ತಿ ನನಗೆ 3 ಹೆಜ್ಜೆ ಭೂಮಿಯನ್ನ ಕೊಡು ಅಂತ ಕೇಳ್ತಾರೆ. ಬರೀ 3 ಹೆಜ್ಜೆನ? ನಾನು ಇಡೀ ಸ್ವರ್ಗ ಭೂಲೋಕಗಳನ್ನೆಲ್ಲ ಆಳ್ತಾ ಇರುವಂತಹ ದೊರೆ, ನೀವು ಏನ್ ಬೇಕಾದ್ರೂ ಕೇಳಿ, ಹೆಚ್ಚು ಕೇಳಿ ಅಂತ ಕೇಳ್ತಾರೆ. ಇಲ್ಲ, ಅವಶ್ಯಕತೆಗಿಂತ ಜಾಸ್ತಿ ಯಾರು ಯಾರನ್ನು ಬೇಡಬಾರ್ದು, ಹೀಗಾಗಿ ನನಗೆ 3 ಹೆಜ್ಜೆ ಭೂಮಿ ಕೊಟ್ರೆ ಸಾಕು ಅಂತ ಹೇಳ್ತಾರೆ. ಆಯ್ತು ಕೊಡ್ತೀನಿ ಅಂತ ಹೇಳಿ ತನ್ನ ಕಮಂಡಲವನ್ನ ತಗೊಂಡು ಇನ್ನೇನ್ ದಾನ ಮಾಡಬೇಕು, ಆ ಸಂದರ್ಭಕ್ಕೆ ಶುಕ್ರಾಚಾರ್ಯರು ಬಂದು ತಡಿತಾರೆ. ಬೇಡ ಬಲಿ, ಈ ಕೆಲಸ ಮಾಡ್ಬೇಡ, ಆತ ಸಾಮಾನ್ಯವಾದಂತಹ ಕುಳ್ಳ ಬ್ರಹ್ಮಚಾರಿ ಅಲ್ಲ, ಅವನು ಸಾಕ್ಷಾತ್ ವಿಷ್ಣು. ನನ್ಗೆ ಸೋತ್ ಹೋಗ್ಬಿಡ್ತೀನಿ ಅಥವಾ ಸತ್ತು ಹೋಗ್ಬಿಡ್ತೀನಿ, ನನ್ನ ಹತ್ರ ಇರೋ ಐಶ್ವರ್ಯವನ್ನು ಕಳ್ಕೊಂಡ್ಬಿಡ್ತೀನಿ, ಈ ಯಾವ ಭಯವೂ ಇಲ್ಲ ಗುರುಗಳೇ. ಆದ್ರೆ ನನ್ನ ಜೀವನದಲ್ಲಿ ನನಗೆ ಒಂದೇ ಒಂದು ಭಯ ಇದೆ, ಏನಂದ್ರೆ ಎಲ್ಲಿ ನಾನು ಸಾಯೋದ್ರೊಳಗೆ ಯಾರಿಗಾದ್ರೂ ಕೊಟ್ಟ ಮಾತನ್ನ ತಪ್ಪು ಬಿಡ್ತೀನೋ ಅನ್ನುವಂತ ಭಯ ಇದೆ. ಹಾಗಾಗಿ ಅದೊಂದು ಕೆಲಸ ಮಾತ್ರ ನಾನು ಮಾಡಲ್ಲ ಅಂತ ಬಲಿಚಕ್ರವರ್ತಿ ಹೇಳಿ, ಇವನು ಯಾರೇ ಆಗಿರ್ಲಿ ನಾನು ಕೊಡ್ತೀನಿ ಅಂತ ಹೇಳಿದೀನಿ, ಕೊಡ್ತೀನಿ ಅಂತ ಹೇಳಿ ಆ 3 ಹೆಜ್ಜೆಯನ್ನ ದಾನವನ್ನ ಆಗಿ ಕೊಟ್ಟು, ನಿನಗೆ ಎಲ್ಲಿ ಬೇಕೋ ಅಲ್ಲಿ 3 ಹೆಜ್ಜೆ ಭೂಮಿಯನ್ನು ಅಳತೆ ಮಾಡ್ಕೋ ಅಂತ ಹೇಳ್ತಾರೆ. ವಾಮನ ಮೂರ್ತಿ ಬೃಹದಾಕಾರವಾಗಿ ಬೆಳೆದು ತನ್ನ 1 ಹೆಜ್ಜೆಯಲ್ಲಿ ಆ ಯಾಗ ಮಂಟಪವು ಸೇರಿದಂತೆ ಇಡೀ ಭೂಲೋಕವನ್ನ, 2ನೇ ಹೆಜ್ಜೆಯಲ್ಲಿ ಬ್ರಹ್ಮಲೋಕವನ್ನ ಅಳತೆ ಮಾಡ್ತಾರೆ. ಇನ್ನೆಲ್ಲೂ 3ನೇ ಹೆಜ್ಜೆ ಇಡ್ಲಿಕ್ಕೆ ಜಾಗ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಬಲಿಚಕ್ರವರ್ತಿಯನ್ನ ಕೇಳ್ತಾರೆ, ನಾನು 3ನೇ ಹೆಜ್ಜೆಯನ್ನು ಎಲ್ಲಿಡ್ಲಿ, ನೀನೀಗ ಮಾತಿಗೆ ಉಳ್ಕೋಬೇಕು ಅಂದ್ರೆ 3ನೇ ಹೆಜ್ಜೆ ಇಡೋದಕ್ಕೆ ಜಾಗ ಕೊಡಬೇಕು ಅಂತ. ಬಲಿಚಕ್ರವರ್ತಿ ಹೇಳ್ತಾರೆ, ನೋಡಪ್ಪ, 3ನೇ ಹೆಜ್ಜೆಯನ್ನ ನನ್ನ ತಲೆ ಮೇಲೆ ಇಟ್ಟುಬಿಟ್ಟು ನನ್ನನ್ನ ವಚನಭ್ರಷ್ಟನಾಗದೆ ಇರೋ ತರ ಮಾಡು, ಇಲ್ಲಿ ಜಾಗ ತಗೋ ಅಂತ ಹೇಳಿ ತನ್ನ ತಲೆಯನ್ನೇ ಕೊಟ್ಟಾಗ ಬಲಿಚಕ್ರವರ್ತಿಯ ತಲೆ ಮೇಲೆ ವಾಮನ ಮೂರ್ತಿ ಕಾಲಿಟ್ಟು ಆತನಿಗೆ ಆಶೀರ್ವಾದವನ್ನ ಮಾಡ್ತಾರೆ. ನೀನು ಈಗ ಸದ್ಯಕ್ಕೆ ಸುತಳ ಲೋಕದಲ್ಲಿ ಹೋಗಿ ಅಲ್ಲಿ ಆಡಳಿತವನ್ನ ಮಾಡ್ತಾ ಇರು, ಆ ನಂತರದಲ್ಲಿ ಮುಂದಿನ ಕಲ್ಪದಲ್ಲಿ ಮತ್ತೆ ನೀನು ವಾಪಸ್ ಬಂದಾಗ ನಿನ್ನನ್ನ ಇಡೀ ಭೂಲೋಕಕ್ಕೆ ರಾಜನಾಗಿ ಮಾಡ್ತೀನಿ ಎನ್ನುವಂತ ಒಂದು ವರವನ್ನ ಕೂಡ ಕೊಡ್ತಾರೆ. ಅದೇ ಸಂದರ್ಭಕ್ಕೆ ಈ ಬಲಿಚಕ್ರವರ್ತಿಯ ತಾತನಾದಂತ ಪ್ರಹ್ಲಾದನು ಕೂಡ ಆ ಜಾಗಕ್ಕೆ ಆಗಮಿಸ್ತಾರೆ. ಪ್ರಹ್ಲಾದ ಮತ್ತೆ ಇಡೀ ಕುಟುಂಬಕ್ಕೆ ತನ್ನ ಆಶೀರ್ವಾದವನ್ನ ಮಾಡಿ ವಿಷ್ಣು ಅಲ್ಲಿಂದ ಹೊರಟು ಹೋಗ್ತಾರೆ. ಇದು ವಾಮನಾವತಾರದ ಕಥೆ. ಈ ಕಥೆ ನಿಮಗೆ ಇಷ್ಟ ಆಗಿದ್ರೆ ಜೈ ವಾಮನ ಮೂರ್ತಿ ಅಂತ ಹೇಳಿ ಒಂದು ಕಮೆಂಟ್ ಮಾಡಿ.